ಇವತ್ತು ವೇವ್ ಆಪ್ಟಿಕ್ಸನ್ನು ಸ್ಟಾರ್ಟ್ ಮಾಡೋಣ. ಸಿನಾಪ್ಸಿಸ್ ಸ್ವಲ್ಪ ನೆನಪು ಮಾಡ್ತಾ ಹೋಗ್ತೀನಿ. ಮೊದಲನೇದಲ್ಲಿ ಥಿಯರೀಸ್ ಆಫ್ ಲೈಟ್. ಥಿಯರೀಸ್ ಆಫ್ ಲೈಟಲ್ಲಿ 3 ಇಲ್ಲಿ ಓದ್ತೀವಿ, 2 ಮಾಡರ್ನ್ ಫಿಸಿಕ್ಸಲ್ಲಿ ಓದ್ತೀವಿ. 1ನೇದು ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ. ಹಾಗೇ ನೆನ್ಪಿಟ್ಕೋಬೇಕು, ಯಾಕಂದರೆ ಯಾವ ಥಿಯರಿ ಯಾರು ಪ್ರಪೋಸ್ ಮಾಡಿದ್ದು ಗೊತ್ತಾಗುತ್ತೆ. ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ, ಅದರ ಇಸವಿ ಕೂಡ ಹಾಗೆ ನೆನ್ಪಿಟ್ಕೊಳ್ಳೋಕ್ಕೆ 678 1678 678 ನೆನ್ಪಿಟ್ರೆ 1 ಮಾರ್ಕಿಗೆ ಅನುಕೂಲ ಆಗುತ್ತೆ. ಸೊ 1ನೇ ಥಿಯರಿ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ 1678. 2ನೇದು ಐಜಿನ್ಸ್ ವೇವ್ ಥಿಯರಿ 1679. ಇದಾದ 1 ವರ್ಷಕ್ಕೆ ಅದು 1679. 3ನೇದು ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಇದಾದ 200 ವರ್ಷ ಹತ್ತತ್ರ 1873ನೇ ಇಸ್ವಿ. ಅವು ನೆನಪಿದ್ರೆ ಒಳ್ಳೆಯದು ಸ್ವಲ್ಪ. ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಇನ್ನು ಮಾಡರ್ನ್ ಫಿಸಿಕ್ಸಲ್ಲಿ ಓದ್ತೀರ ಮ್ಯಾಕ್ಸ್ ಪ್ಲ್ಯಾಂಕ್ ಕ್ವಾಂಟಮ್ ಥಿಯರಿ. ಹಾಗೆ ಕೊನೆಯದು ಡೆ ಬ್ರೋಗ್ಲೆ ಮ್ಯಾಟರ್ ವೇವ್ ಥಿಯರಿ ಅಂತೀವಿ ಅದಕ್ಕೆ. ಸೊ 1923 ಇಷ್ಟು ಥಿಯರಿಗಳು. ಇವಿಷ್ಟನ್ನು ನಾವು ಈಗ ಓದ್ತೀವಿ, ಇವೆರಡನ್ನು ಮಾಡರ್ನ್ ಫಿಸಿಕ್ಸಲ್ಲಿ ಓದ್ತೀರಾ ನೀವು. ಸೊ 1ನೇದು ಬ್ರೀಫಾಗಿ ನೆನಪು ಮಾಡ್ತಾ ಹೋಗ್ತೀನಿ. ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿಯಲ್ಲಿ ಏನು ಹೇಳ್ತಾನೆ ಅವನು? ಲೈಟ್ ಈಸ್ ಎಮಿಟೆಡ್ ಬೈ ದ ಪಾರ್ಟಿಕಲ್ ಬೈ ದ ಸೋರ್ಸ್ ಇನ್ ದ ಫಾರಮ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಲ್ಡ್ ಕಾರ್ಪಸ್ಕ್ಯೂಲ್ಸ್ ಅಂತ. ಅದಕ್ಕೆ ಇದನ್ನು ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ಕರೆಯೋದು. ದೀಸ್ ಪಾರ್ಟಿಕಲ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ವಿತ್ ವೆರಿ ಹೈ ವೆಲೋಸಿಟಿ. ಇನ್ನೊಂದು ಪದ ಬೇಕು ಇಂಪಾರ್ಟೆಂಟ್ ಇಲ್ಲಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ ಡಿಫರೆಂಟ್ ಕಲರ್ ಆಫ್ ಲೈಟ್ ಈಸ್ ಡ್ಯೂ ಟು ಡಿಫರೆಂಟ್ ಸೈಜಸ್ ಆಫ್ ದ ಕಾರ್ಪಸ್ಕ್ಯೂಲ್ಸ್ ಅಂತೆ. ಕೊನೆಗೆ ಅವನೇ ಅದನ್ನು ತಪ್ಪು ಅಂತ ಪ್ರೂವ್ ಮಾಡಿ ನ್ಯೂಟನ್ ಕಲರ್ ಡಿಸ್ಕಲ್ಲಿ ಹೇಳಿದ್ದಾನೆ. ಮತ್ತು ದಿಸ್ ಥಿಯರಿ ಎಕ್ಸ್ಪ್ಲೈನ್ಸ್ ರಿಫ್ಲೆಕ್ಷನ್ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್. ಇಂಪಾರ್ಟೆಂಟ್ ಪಾಯಿಂಟ್ ಇದು. ದಿಸ್ ಥಿಯರಿ ಎಕ್ಸ್ಪ್ಲೈನ್ಸ್ ರಿಫ್ರಾಕ್ಷನ್ by taking velocity of light is more in the denser medium and less in the rarer medium. But experiment shows that velocity of light is more in the rarer medium and less in the denser medium. Newton fails to explain this difference. Therefore, Newton theory fails. So drawback ಬೇಕಲ್ಲ, ಅದಕ್ಕೆ ನೆನಪು ಮಾಡಿದೆ. The main drawback of the theory is that according to this theory, velocity of light is more in the denser medium and less in the rarer medium. But experimentally, velocity of light is more in the rarer medium and less in the denser medium. This theory fails to explain the new phenomena such as interference, diffraction, polarization, photoelectric effect, etc. In 2ನೇದು Huygens wave theory. This theory was proposed by Christian Huygens in 1679. According to this theory, light propagates in the form of ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್ಸ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಉಪಯೋಗ ಆಗ್ತಕ್ಕಂಥದ್ದು ನಮಗೆ. ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್ಸ್ ಫಸ್ಟ್ ಇಯರಲ್ಲಿ ಓದಿದ್ದೀವಿ. ಸೌಂಡ್ ವೇವ್ಸ್ ಆರ್ ಮೆಕ್ಯಾನಿಕಲ್ ವೇವ್ಸ್ ಅಂತ. ಮೆಕ್ಯಾನಿಕಲ್ ವೇವ್ಸ್ ಹೋಗಬೇಕು ಅಂದರೆ ಯಾವುದೋ ಒಂದು ಮೀಡಿಯಮ್ ಬೇಕೇ ಬೇಕು. ಸೂರ್ಯನಿಂದ ಬೆಳಕು ಇಲ್ಲಿ ಬಂದು ಮುಟ್ಟುವಾಗ ಮಧ್ಯದಲ್ಲಿ ವ್ಯಾಕ್ಯೂಮ್ ಇದೆ ಅಂತ ಗೊತ್ತಿದೆ, ಆದರೂ ಬರ್ತಾ ಇದೆ, ಯಾಕೆ ಅಂತ ಕ್ವಶನ್ ಮಾಡಿದ್ದಕ್ಕೆ ಅವನು ಹೇಳ್ತಾನೆ ಲೈಟ್ ಪ್ರಾಪಗೇಟ್ಸ್ ಇನ್ ದ ಫಾರಮ್ ಆಫ್ ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್ಸ್ ಇನ್ ಎ ಮೀಡಿಯಮ್ ಕಾಲ್ಡ್ ಈಥರ್ ಅಂತ. ಇಟ್ ಫಿಲ್ಸ್ ದ ಎಂಟೈರ್ ಸ್ಪೇಸ್ ಅಂಡ್ ಎವರಿ ಆಬ್ಜೆಕ್ಟ್. ಎಲ್ಲ ಕಡೆಗೂ ಇದೆ, ಎಲ್ಲೆಲ್ಲೂ ಇದೆ, ಎಲ್ಲ ವಸ್ತುವಿನಲ್ಲಿದೆ, ಇರುತ್ತೆ ಅಂತ ಹೇಳ್ತಾನೆ ಅವನು. ಆ ಈಥರ್ ಮೀಡಿಯಾದಲ್ಲಿ ಬೆಳಕು ಲಾಂಗಿಟ್ಯೂಡಿನಲ್ ವೇವ್ಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾನೆ. ದಿಸ್ ಥಿಯರಿ ಎಕ್ಸ್ಪ್ಲೈನ್ಸ್ ರಿಫ್ರಾಕ್ಷನ್, ಇಂಟರ್ಫರೆನ್ಸ್, diffraction, reflection.
This theory fails to explain the rectilinear propagation of light and polarization of light. Later, Fresnel and Young explain these two phenomena by taking light waves are not longitudinal waves, they are transverse waves of very small amplitude. This theory fails to explain the new phenomena such as photoelectric effect, energy distribution of black body radiation, etc. So main drawback of the theory ಬೇಕು. The main drawback of the theory is the existence of ether medium. Michelson experiment shows that light waves are electromagnetic waves, transverse electromagnetic waves, and these waves do not require a media for propagation. Therefore, there is no ether media. So this is the main drawback of the wave theory. ಇನ್ನು ಮೂರನೇದಕ್ಕೆ ಬಂದರೆ ಕ್ಲರ್ಕ್ ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಈ ಥಿಯರಿ ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ಸನ್ನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಸೂಪರ್ ಇಂಪೋಸ್ ಮಾಡಿದಾಗ, ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗಿದೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ. ಇವೆರಡರ ಸಂಯೋಜನೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇದು ಇವೆರಡೂ ಫೀಲ್ಡ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಅಲ್ಲಿ ಹೋಗುತ್ತೆ. ಆ ವೇವ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರ್ಕೊಂಡ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳ ವೆಲೋಸಿಟಿಗೆ ಒಂದು ಇಕ್ವೇಶನ್ ಕೊಡ್ತಾನೆ, ಸಿ ಈಸ್ ಈಕ್ವಲ್ ಟು 1/√μ0 ಅಂತ. μ0 ಆದರೆ ಮ್ಯಾಗ್ನೆಟಿಸಮ್ ಕಾನ್ಸ್ಟೆಂಟ್, ಅದ ಪರ್ಮಿಯಬಿಲಿಟಿ ಆಫ್ ಏರ್ ಆರ್ ವ್ಯಾಕ್ಯೂಮ್ ಅಂತೀವಿ. ಇದು ε0 ಆದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಕಾನ್ಸ್ಟೆಂಟ್, ಅದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ಏರ್ ಆರ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಇವೆರಡರ ಬೆಲೆ ಇದ್ರದ್ದಾದರೆ 4π × 10⁻⁻⁷ ಹೆನ್ರಿ ಪರ್ ಮೀಟರ್. ಇದ್ರದ್ದಾದರೆ ε0 8.852 × 10⁻⁻12 ಫ್ಯಾರೆಡ್ ಪರ್ ಮೀಟರ್ ಆಗುತ್ತೆ. ಸೊ ಇವೆರಡನ್ನ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಿ ಈಸ್ ಈಕ್ವಲ್ ಟು 2.9979 ಅಥವಾ ಇಂಟು 10⁸ ಮೀಟರ್ ಪರ್ ಸೆಕೆಂಡ್, ನಿಯರ್ಲಿ ಈಕ್ವಲ್ ಟು 3 × 10⁸ ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ವೆಲೋಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಯಿತು. ಸೊ ಎಕ್ಸ್ಪೆರಿಮೆಂಟಲಿ ಮೆಜರ್ ಮಾಡಿರೋ ಬೆಳಕಿನ ವೇಗನೂ ಕೂಡ ಇಷ್ಟೇ ಬಂದಿದ್ದರಿಂದ ಲೈಟ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಏನೆಲ್ಲ ಪ್ರಾಪರ್ಟಿ ಇದೆಯೋ ಅವೆಲ್ಲ ಪ್ರಾಪರ್ಟಿನ ಲೈಟ್ ವೇವ್ಸಲ್ಲಿ ನೋಡ್ಬೋದು. ಲೈಟ್ ವೇವ್ಸ್ನ ಎಲ್ಲ ಗುಣಗಳನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ನೋಡ್ಬೋದು. ಸೊ ಈ ಥಿಯರಿ ಕೂಡ ಎಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡುತ್ತೆ, rectilinear propagation, reflection, refraction, interference, diffraction, polarization ವರೆಗೂ ಹೇಳುತ್ತೆ. ಇಲ್ಲಿಂದ ಮುಂದಕ್ಕೆ ಇದ್ರ ಕೈಲಿ ಆಗಲ್ಲ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಹೇಳಲಿಕ್ಕೆ ಈ ಥಿಯರಿ ಕೈಲಿ ಕೂಡ ಆಗಲ್ಲ. ಹಾಗಾಗಿ ಇಲ್ಲಿವರೆಗೂ ಇದ್ದಂಥ ಥಿಯರಿಗಳೇನಿದಾವಲ್ಲ ಇವಿಷ್ಟನ್ನು ಕೂಡ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿತೀವಿ. ಕ್ವಾಂಟಮ್ ಥಿಯರಿಯಿಂದ ಮುಂದಕ್ಕೆ ಬಂತಲ್ಲ ಅದನ್ನು ಮಾಡ್ರನ್ ಫಿಸಿಕ್ಸ್ ಅಂತ ಓದ್ತೀವಿ ನಾವು. ಇನ್ನು ಇವೆರಡನ್ನು ಮಾಡ್ರನ್ ಫಿಸಿಕ್ಸಲ್ಲೇ ಹೇಳಿದ್ದಾರೆ ನಿಮಗೆ, ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಮತ್ತು ಡೆ ಬ್ರಾಗ್ಲೆ ಥಿಯರಿಯನ್ನು. ಇನ್ನು ಮುಂದಕ್ಕೆ ಹೋಗ್ಬಿಡೋಣ ಬೇಗ. ವೇವ್ ಫ್ರಂಟ್ ಅಂತ, ವೇವ್ ಫ್ರಂಟ್ ಟೈಪ್ಸ್ ಆಫ್ ವೇವ್ ಫ್ರಂಟ್ ನೆನಪು ಮಾಡಬೇಕು. Line joining the particles of the medium which are in the same state of vibration is called as a wave front. ನೋಡಿ, ಈಗ ಒಂದು ಸೋರ್ಸ್ ಇದ್ದಿದ್ದೇ ಆದರೆ ಇದು ಎಲ್ಲ ಕಡೆಗೂ ಬೆಳಕನ್ನು ಬಿಟ್ಕೊಡುತ್ತೆ. ಬೆಳಕು ಎಲ್ಲ ಕಡೆಗೂ ಒಂದೇ ವೇಗದಿಂದ ಚಲಿಸುತ್ತೆ. ಸೊ ಇಲ್ಲಿ ಕಣಗಳು ಯಾವ ರೀತಿ ವೈಬ್ರೇಷನ್ ಇರ್ತಾವೋ ಇಲ್ಲಿ ಅದೇ ರೀತಿ ವೈಬ್ರೇಷನ್, ಇಲ್ಲಿ ಅದೇ ರೀತಿ ವೈಬ್ರೇಷನ್. ಯಾಕೆ, ಒಂದೇ ವಸ್ತುವಿನಿಂದ ಒಂದೇ ವೇಗದಲ್ಲಿ ಒಂದೇ ಮೀಡಿಯಮಲ್ಲಿ ಬಂದಿರೋದ್ರಿಂದ.
ಹೀಗೆ ಒಂದೇ ಥರ ವೈಬ್ರೇಷನ್ ಹೊಂದಿರತಕ್ಕಂಥ ಕಣಗಳನ್ನು ಜಾಯಿನ್ ಮಾಡ್ತಕ್ಕಂಥ ಲೈನ್ ಇದೆಯಲ್ಲ, ಆ ಲೈನನ್ನೇ ನಾವು ವೇವ್ ಫ್ರಂಟ್ ಅಂತ ಕರಿತೀವಿ. ಲೈನ್ ಜಾಯಿನಿಂಗ್ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ವಿಚ್ ಆರ್ ಇನ್ ದ ಸೇಮ್ ಸ್ಟೇಟ್ ಆಫ್ ವೈಬ್ರೇಷನ್ ಈಸ್ ಕಾಲ್ಡ್ ಆಸ್ ಎ ವೇವ್ ಫ್ರಂಟ್. ಅಥವಾ ಇನ್ನೊಂದು ಪದ ಜೊತೆಗೆ, ವೆನ್ ಎ ವೇವ್ ಪಾಸಸ್ ಥ್ರೂ ದಮ್ ಈಸ್ ಕಾಲ್ಡ್ ಆಸ್ ಎ ವೇವ್ ಫ್ರಂಟ್. ವೇವ್ ಫ್ರಂಟಲ್ಲಿ ಎರಡು ರೀತಿಯಾದ ಓದ್ತೀವಿ. ಒಂದು ಸ್ಪೆರಿಕಲ್, ಇನ್ನೊಂದನ್ನು ನಾವು ಸಿಲಿಂಡ್ರಿಕಲ್. ಸ್ಪೆರಿಕಲ್ ವೇವ್ ಫ್ರಂಟ್ ಮತ್ತು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತ ಓದ್ತೀವಿ. ಎರಡೂ ಪದಗಳು ಬೇಕಾಗುತ್ತೆ ನಮಗೆ. ಸ್ಪೆರಿಕಲ್ ಆದರೆ ಒಂದು ಪಾಯಿಂಟ್ ಸೋರ್ಸಿಂದ ಹೊರಗಡೆ ಹೋಗ್ತಕ್ಕಂಥ ಬೆಳಕಿಗೆ ಎಲ್ಲ ಕಡೆಗೂ ಹೋಗುತ್ತಲ್ಲ, ಇದನ್ನು ನಾವು ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ದ ವೇವ್ ಫ್ರಂಟ್ ಪ್ರೊಡ್ಯೂಸ್ಡ್ ಬೈ ಎ ಪಾಯಿಂಟ್ ಸೋರ್ಸ್ ಈಸ್ ಕಾಲ್ಡ್ ಆಸ್ ಸ್ಪೆರಿಕಲ್ ವೇವ್ ಫ್ರಂಟ್. ಇದನ್ನೇ ನಾವು ಒಂದು ಟ್ಯೂಬ್ ಲೈಟನ್ನು ಇಟ್ಟರೆ ಹೀಗೆ ವೇವ್ ಈ ರೀತಿ ಸಿಲಿಂಡರ್ ಥರ ಹೋಗುತ್ತೆ. ಇದನ್ನು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ದ ವೇವ್ ಫ್ರಂಟ್ ಪ್ರೊಡ್ಯೂಸ್ಡ್ ಬೈ ಎ ಪಾಯಿಂಟ್ ಸೋರ್ಸ್ ಈಸ್ ಕಾಲ್ಡ್ ಆಸ್ ಸ್ಪೆರಿಕಲ್ ವೇವ್ ಫ್ರಂಟ್. The wave front produced by a linear source is called as cylindrical wave front. ಇನ್ನೊಂದು ನಾವು ಎಲ್ಲ ಕಡೆ ಬಳಸೋದು ಇದು ಪ್ಲೇನ್ ವೇವ್ ಫ್ರಂಟ್. ಎಲ್ಲ ಕಡೆ ಹೆಚ್ಚು ಬಳಸೋದು ಇದನ್ನೇ ನಾವು. ಸೊ ಇದೇ ಹೀಗೆ ದೊಡ್ಡದಾಗ್ತಾ ಹೋದಾಗ ಅಲೆ ತುಂಬ ದೊಡ್ಡದಾಗಿರುತ್ತೆ. ನಾವು ನೋಡೋ ಜಾಗ ಇಷ್ಟೇ ಆಗಿರುತ್ತೆ ನೋಡಿ. ಅದು ಸಿಲಿಂಡ್ರಿಕಲ್ ಆಗಿರಲಿ, ಅದು ಸ್ಪೆರಿಕಲ್ ಆಗಿರಲಿ, ಈ ಸಣ್ಣ ಭಾಗವನ್ನು ನಾವು ಬಳಕೆ ಮಾಡಿಕೊಳ್ಳೋದು ನಮ್ಮ ಫೀಲ್ಡ್ ಆಫ್ ವ್ಯೂವಲ್ಲಿ ಸಿಗ್ತಕ್ಕಂಥದ್ದು. ಇದು ಆಲ್ಮೋಸ್ಟ್ ಸ್ಟ್ರೈಟ್ ಆಗಿರೋದ್ರಿಂದ ಇದನ್ನೇ ನಾವು ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. So a small portion of spherical wave front or cylindrical wave front at a longer distance from the source will be almost plane. That small portion is used as a plane wave front. So ಹಾಗೆ ಪ್ಲೇನ್ ವೇವ್ ಫ್ರಂಟ್ಗೆ ಒಂದೆರಡು ಗುಣಲಕ್ಷಣಗಳು ಬೇಕಾಗಬಹುದು. ಪ್ಲೇನ್ ವೇವ್ ಫ್ರಂಟ್ ಯಾವಾಗಲೂ ಹೀಗೆ ಡೈರೆಕ್ಷನ್ ಇದೆಯಲ್ಲ, ಅದು ರೇ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಬೇಕಾಗತ್ತೆ ಮುಂದೆ ನಮಗೆ. ಸೊ ದ ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ದ ವೇವ್ ಆಗುತ್ತೆ. ಇದನ್ನು ಹೆಚ್ಚಾಗಿ ಪ್ಲೇನ್ ವೇವ್ ಫ್ರಂಟ್ ಅಂತೀವಿ. ಇನ್ನು ಕೆಲವು ಕಡೆ ಇದನ್ನು ಪ್ಯಾರಲಲ್ ಬೀಮ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಲೈನ್ಗಳು ಪ್ಯಾರಲಲ್ ಆಗಿ ಹೋಗ್ತಾವೆ. ಸೊ ವೇವ್ ಫ್ರಂಟ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದು ಬೇಕಾಗಿದ್ದು. ಈಗ ಇಂಪಾರ್ಟೆಂಟ್ ನೋಡಿ, ಐಜಿನ್ಸ್ ಪ್ರಿನ್ಸಿಪಲ್ ಆಫ್ ಸೆಕೆಂಡರಿ ವೇವ್ಸ್ ಅಂತ ನೆನಪು ಮಾಡಬೇಕು, ಎಲ್ಲ ಕಡೆಗೂ ಬೇಕಾಗುತ್ತೆ. ಸೊ ಈ ವೇವ್ ಫ್ರಂಟನ್ನು ಪ್ರೈಮರಿ ವೇವ್ ಫ್ರಂಟ್ ಅಂತೀವಿ. ಐಜಿನ್ ಏನು ಹೇಳ್ತಾನಂದರೆ, ಪ್ರೈಮರಿ ವೇವ್ ಫ್ರಂಟಿನ ಒಂದೊಂದು ಪಾಯಿಂಟು ಕೂಡ ಸೆಕೆಂಡರಿ ಸೋರ್ಸ್ ಆಗಿ ಕೆಲಸ ಮಾಡುತ್ತೆ, ಸೆಕೆಂಡರಿ ವೇವ್ಸನ್ನು ಬಿಟ್ಕೊಡುತ್ತೆ. ಆ ಸೆಕೆಂಡರಿ ವೇವ್ಸ್ಗಳು ಕೂಡ ಅಷ್ಟೇ ವೇಗದಿಂದ ಚಲಿಸ್ತವೆ. ಪ್ರೈಮರಿ ವೇಗ ಎಷ್ಟಿರುತ್ತೋ ಅದೇ ವೇಗದಿಂದ ಚಲಿಸ್ತವೆ. ಸೊ ಈಗ ಸೆಕೆಂಡರಿ ವೇವ್ಸ್ಗಳಲ್ಲಿ ಒಂದೇ ರೀತಿಯಾದ ವೈಬ್ರೇಷನ್ ಹೊಂದಿರತಕ್ಕಂಥ ಕಣಗಳನ್ನು ಸೇರಿಸ್ತಕ್ಕಂಥ ಗೆರೆ ಇದೆಯಲ್ಲ, ಆ ಗೆರೆಯನ್ನೇ ನಾವು ಸೆಕೆಂಡರಿ ವೇವ್ ಫ್ರಂಟ್ ಅಂತ ಕರಿತೀವಿ. ಆ ಪ್ರಿನ್ಸಿಪಲನ್ನು ಐಜಿನ್ಸ್ ಪ್ರಿನ್ಸಿಪಲ್ ಆಫ್ ಸೆಕೆಂಡರಿ ವೇವ್ಸ್ ಅಂತೀವಿ. ಸೊ ಇಂಪಾರ್ಟೆಂಟ್ ಇದು ಒಂದು, ಐಜಿನ್ಸ್ ಪ್ರಿನ್ಸಿಪಲ್ ಆಫ್ ಸೆಕೆಂಡರಿ ವೇವ್ಸ್. ಐಜಿನ್ ಸೇಸ್ ದಟ್ ಎವರಿ ಪಾಯಿಂಟ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್ ಬಿಹೇವ್ಸ್ ಆಸ್ ಸೆಕೆಂಡರಿ ಸೋರ್ಸ್ and give secondary waves in all direction. These secondary waves travels with the same velocity as that of the primary wave. Line joining the particles on the secondary waves which are in the same state of vibration gives the secondary wave front, and the principle is called as Huygens principle of secondary waves. Behavior of prism, lens and mirror when a plane wave front incident on them ಅಂತ ಒಂದು 2-3 ಕಡೆ ಕ್ವಶನ್ಸ್ ಇದೆ ಅನ್ಕೋತೀನಿ ನಾನು. ಸೊ ಪ್ರಿಸಮ್ಮಿನ ಮೇಲೆ ಒಂದು ಪ್ರೈಮರಿ ಹೀಗೆ ಪ್ಲೇನ್ ವೇವ್ ಫ್ರಂಟ್ ಬಂದು ಬಿದ್ದಿದ್ದೇ ಆದರೆ ಏನಾಗತ್ತೆ ನೋಡಿ.
ಇಲ್ಲಿ ಬೇಗನೆ ಗ್ಲಾಸ್ ಒಳಗೆ ಎಂಟ್ರಿ ಆಗುತ್ತೆ ಮತ್ತು ಭಾಳ ದೂರ ಚಲಿಸುತ್ತೆ. ಇಲ್ಲಿ ವೆಲೋಸಿಟಿಗಿಂತ ಇದರೊಳಗಡೆ ವೆಲೋಸಿಟಿ ಕಡಿಮೆ. ಇಲ್ಲಿ ವೆಲೋಸಿಟಿ ಕಡಿಮೆಯಿಂದ ಸ್ವಲ್ಪ ದೂರದಲ್ಲಿ ಗ್ಲಾಸಲ್ಲಿ ಹೋಗುತ್ತೆ ಮತ್ತು ಗಾಳಿಗೊಟ್ಟೋಗುತ್ತೆ. ಹಾಗಾಗಿ ಇಲ್ಲಿ ವೇವ್ ಫ್ರಂಟು ಬೇಗ ಹೊರಗೆ ಬರುತ್ತೆ, ಇಲ್ಲಿ ನಿಧಾನಕ್ಕೆ ಹೊರಗೆ ಬರುತ್ತೆ. ಹೀಗೆ ವೇವ್ ಫ್ರಂಟು ಬೇಸ್ ಕಡೆ ಬೆಂಡ್ ಆಗುತ್ತೆ. ಇದು ನೆನಪಾಗಬೇಕು, ಉಪಯೋಗ ಆಗುತ್ತೆ ಇದು. ಸೊ ವೆನ್ ಎ ಪ್ಲೇನ್ ವೇವ್ ಫ್ರಂಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ ಆನ್ ಒನ್ ಫೇಸ್ ಆಫ್ ದ ಪ್ರಿಸಮ್, the lower portion of the wavefront has to travel longer distance in the prism with a lesser velocity. The higher part of the wavefront passes through thin part of the prism for within a very short interval of time. Therefore, the wavefront at the top comes out early, and with the refraction, the wavefront will tilt it towards the base of the prism. ಎರಡನೇದು ನೋಡಿ, ಲೆನ್ಸ್ ಈಗ ಕಾನ್ಕೇವ್ ಆಗಿರಲಿ ಕಾನ್ವೆಕ್ಸ್ ಆಗಿರಲಿ. ಸೊ ಇದು ಪ್ಲೇನ್ ವೇವ್ ಫ್ರಂಟ್ ಹೀಗೆ ಬಂದು ಬಿದ್ದಿದ್ದೆ ಆದರೆ ಮೇಲೆ ಮತ್ತು ಕೆಳಗೆ ತೆಳ್ಳಗಿದೆ ಲೆನ್ಸ್, ಹಂಗಾಗಿ ಬೇಗ ಹೊರಗೆ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಲೇಟ್ ಆಗುತ್ತೆ. ಸೊ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ ಹೀಗೆ ಕನ್ವರ್ಜಿಂಗ್ ಆಗಿರುತ್ತೆ. ಒಂದು ಕಡೆ ಬಂದು ಸೇರುತ್ತೇನೋ, ಎಫ್ ಹತ್ರ ಬಂದು ಸೇರುತ್ತೇನೋ ಅನ್ನೋ ರೀತಿ ಹೋಗುತ್ತೆ. ಇದು ನೆನಪಾಗಬೇಕು ಹೀಗೆ. ಸೊ ವೆನ್ ಎ ಪ್ಲೇನ್ ವೇವ್ ಫ್ರಂಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ ಆನ್ ಒನ್ ಫೇಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್, the upper and lower part of the wavefront passes through thin region of the lens with a less velocity, but the middle part of the wavefront has to pass through the thicker part of the lens. Therefore, it comes out later. The refracted wavefront will be converging in shape. ಇದನ್ನೇ ಕಾನ್ಕೇವ್ ಬರೆದ್ರೆ ಡೈವರ್ಜಿಂಗ್ ಇನ್ ಶೇಪ್ ಆಗುತ್ತೆ. ಆ ವ್ಯತ್ಯಾಸ ಗೊತ್ತಾಗಲಿ ಒಂದು ಸರಿ ಚಿತ್ರ ಬರೀತೀನಿ ಈಗ. ಸೊ ಇಲ್ಲಿ ತೆಳ್ಳಗಿರೋದ್ರಿಂದ ಬೇಗ ಹೊರಗೆ ಬರುತ್ತೆ, ಮೇಲೆ ಮತ್ತು ಕೆಳಗೆ ದಪ್ಪ ಇರೋದ್ರಿಂದ ಏನಾಗುತ್ತೆ, ವೇವ್ ಫ್ರಂಟ್ ಹೀಗಿರುತ್ತೆ. ಇದು ಡೈವರ್ಜಿಂಗ್ ವೇವ್ ಫ್ರಂಟ್ ಆಗುತ್ತೆ. ಹೀಗೆ ಹೋಗುತ್ತೇನೋ ಅನ್ನೋ ರೀತಿ ಇರುತ್ತೆ. ಇದು ಕನ್ವರ್ಜಿಂಗ್ ಇರುತ್ತೆ, ಇದು ಡೈವರ್ಜಿಂಗ್ ಇರುತ್ತೆ. ಸೊ ಇದು ಉಪಯೋಗ ಆಗ್ಬೋದು ನೀಟಲ್ಲಿ ಸಿ ಇ ಟಿಯಲ್ಲಿ. ಹಾಗೇನೆ ಮಿರರ್, ಒಂದು ಕಾನ್ಕೇವ್ ಮಿರರ್. ಇದು ಪ್ಲೇನ್ ವೇವ್ ಫ್ರಂಟ್ ಬಂದು ಬಿದ್ದಿದ್ದೆ ಆದರೆ ಸೊ ಮೇಲೆ ಮತ್ತು ಕೆಳಗೆ ಇರ್ತಕ್ಕಂಥ ವೇವ್ ಫ್ರಂಟ್ ಏನಾಗುತ್ತೆ, ಬೇಗ ಮಿರರನ್ನು ಮುಟ್ಟುತ್ತೆ. ಬೇಗ ಮಿರರನ್ನು ಮುಟ್ಟೋದ್ರಿಂದ ಬೇಗ ರಿಫ್ಲೆಕ್ಟ್ ಆಗುತ್ತೆ. ಅದೇ ಮಧ್ಯದಾದರೆ ಪ್ರಿನ್ಸಿಪಲ್ ಆಕ್ಸಿಸಲ್ಲಿ ಪೋಲ್ ಮುಟ್ಟಲಿಕ್ಕೆ ಹೆಚ್ಚು ಟೈಮ್ ತಗೊಳ್ಳುತ್ತೆ, ಹಾಗಾಗಿ ವಾಪಸ್ ಲೇಟಾಗಿ ಬರುತ್ತೆ. ಸೊ ಏನಿರುತ್ತೆ, ರಿಫ್ಲೆಕ್ಟೆಡ್ ವೇವ್ ಹೀಗೆ ಕನ್ವರ್ಜಿಂಗ್ ಆಗಿರುತ್ತೆ. ನಮಗೆ ಇಲ್ಲಿ ನಿಧಾನಕ್ಕೆ ಇಲ್ಲಿ ಬೇಗ ಬರೋದ್ರಿಂದ ಎಫ್ ಹತ್ರ ಬಂದು ಸೇರುತ್ತೇನೋ ಅನ್ನೋ ರೀತಿ ಬರುತ್ತೆ. ಇದನ್ನೇ ಕಾನ್ವೆಕ್ಸ್ ಮಿರರಿಗೆ ಬರೆದ್ರೆ ಉಲ್ಟಾ ಬರೀಬೇಕು, ವ್ಯತ್ಯಾಸ ಗೊತ್ತಿರಲಿ. ಮಿರರ್ ಇಲ್ಲ ನಮಗೆ, ಇವೆರಡೇ ಇರೋದ್ರಿಂದ ಇವೆರಡನ್ನು ಹೇಳಿದ್ದೀನಿ ನಾನು. ಸೊ ಇನ್ನು ಗೊತ್ತಿರೋದೊಂದು ನಿಮಗೆ ಡಾಪ್ಲರ್ ಎಫೆಕ್ಟ್ ಗೊತ್ತಿದೆ. ಡಾಪ್ಲರ್ ಎಫೆಕ್ಟ್ ಅಂದರೆ apparent change in the frequency or wavelength of light due to relative motion between the source of sound and the observer. ವ್ಯತ್ಯಾಸ ಗೊತ್ತಿದೆ. ಸೋರ್ಸು ನಮ್ಮ ಕಡೆ ಬರ್ತಾ ಇದ್ದಿದ್ದೇ ಆದರೆ ಅಥವಾ ನಾವು ಸೋರ್ಸ್ ಕಡೆ ಹೋಗ್ತಾ ಇದ್ದಿದ್ದೇ ಆದರೆ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ಸೊ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ ನ್ಯಾಚುರಲಿ. ಸೊ ಹಾಗೇನೆ ನಮ್ಮಿಂದ ದೂರ ಹೋಗೋದಾದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ವೇವ್ ಲೆಂತ್ ಅವಾಗ ರೆಡ್ ಕಡೆ ಶಿಫ್ಟ್ ಆಗುತ್ತೆ, ಅದನ್ನು ರೆಡ್ ಶಿಫ್ಟ್ ಅಂತೀವಿ. ಎಲ್ಲೂ ಹೆಚ್ಚು ಕೇಳಿಲ್ಲ, ಆದರೂ ನೆನಪು ಮಾಡ್ತೀನಿ ಅದನ್ನು. ನಮ್ಮ ಕಡೆ ಬಂದಿದ್ದೆ ಆದರೆ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ಸೊ ನ್ಯಾಚುರಲ್ ಏನಾಗುತ್ತೆ, ವೇವ್ ಲೆಂತ್ ಬ್ಲೂ ಕಡೆ ಶಿಫ್ಟ್ ಆಗ್ತಾ ಬರುತ್ತೆ, ಅದನ್ನು ಬ್ಲೂ ಶಿಫ್ಟ್ ಅಂತೀವಿ, ಇನ್ನೊಂದನ್ನು ರೆಡ್ ಶಿಫ್ಟ್ ಅಂತೀವಿ. ಆ ಎರಡು ವ್ಯತ್ಯಾಸ ಗೊತ್ತಿರಲಿ, ಹೆಚ್ಚು ಕ್ವಶನ್ಸ್ ಇಲ್ಲ. ಆ ಡೆಫಿನೇಷನ್ ಒಂದು ಗೊತ್ತಿದ್ರೆ ಸಾಕು ಅನ್ಕೋತೀನಿ ನಾನು. ಸೊ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್ ಆಫ್ ಲೈಟ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಆಫ್ ಲೈಟ್ ಅಂಡ್ ದ ಅಬ್ಸರ್ವರ್ ಈಸ್ ಕಾಲ್ಡ್ ಆಸ್ ಡಾಪ್ಲರ್ ಎಫೆಕ್ಟ್.
ಸೊ ಡಾಪ್ಲರ್ ಎಫೆಕ್ಟಿಂದ ಏನು ಹೇಳ್ತೀವಿ ನಾವು, ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಮ್ಮಿಂದ ವಸ್ತುವು ದೂರ ದೂರ ಹೋಗ್ತಾ ಇರೋದ್ರಿಂದ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ, ವೇವ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ವೇವ್ ಲೆಂತ್ ಜಾಸ್ತಿ ಆದರೆ ಅದು ರೆಡ್ ಕಡೆ ಹೋಗುತ್ತೆ, ರೆಡ್ ಶಿಫ್ಟ್ ಅಂತ ಕರಿತೀವಿ. ಎಲ್ಲ ನಕ್ಷತ್ರಗಳಿಂದ ಬರ್ತಕ್ಕಂಥ ಬೆಳಕಿನ ಫ್ರೀಕ್ವೆನ್ಸಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅಂದ್ರೆ ಏನರ್ಥ, ಈ ಪ್ರಪಂಚ ಇನ್ನು ಹಿಗ್ಗುತ್ತಾ ಇದೆ, ಈ ವಿಶ್ವ ಬ್ರಹ್ಮಾಂಡವಾಗ್ತಾ ಇದೆ. ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಆ ವರ್ಡ್ ನೆನಪಾಗಲಿ ಬೇಕಾಗಬಹುದು ನಿಮಗೆ. ಅದೇ ವಾಪಸ್ ಆದರೆ ಬ್ಲೂ ಕಡೆ ಶಿಫ್ಟ್ ಆಗುತ್ತೆ, ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ, ವೇವ್ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ವರ್ಡ್ ಗೊತ್ತಿದ್ರೆ ಸಾಕು ಅನ್ಕೋತೀನಿ ನಾನು. ಸೊ ಮಾಡಿಫಿಕೇಶನ್ ಇನ್ ದ ಇಂಟೆನ್ಸಿಟಿ ಆಫ್ ಲೈಟ್ ಆರ್ ರೀಡಿಸ್ಟ್ರಿಬ್ಯೂಷನ್, ಎರಡೂ ಪದಗಳು ಬೇಕು, ಎರಡೂ ಪದಗಳು ಬಳಸಿ ಕ್ವಶನ್ಸ್ ಇದೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಎನರ್ಜಿ ವ್ಯಾನ್ two light waves traveling in the same direction superimpose on each other is called as interference. ಸೊ ಎರಡು ಪದಗಳು ಬೇಕು ನಮಗೆ. ಮಾಡಿಫಿಕೇಶನ್ ಆಗ್ಬೋದು, ರೀಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಆ ಎರಡೂ ಪದಗಳು ಬೇಕು ನಮಗೆ. ಸೊ ಮಾಡಿಫಿಕೇಶನ್ ಇನ್ ದ ಇಂಟೆನ್ಸಿಟಿ ಆಫ್ ಲೈಟ್ ವ್ಯಾನ್ two light waves traveling in the same direction superimpose on each other, ಅಥವಾ redistribution of light energy when two light waves traveling in the same direction superimpose on each other is called as interference. ಹಾಗೆ ಇನ್ನೆರಡು ಪದಗಳು. ಇಂಟರ್ಫರೆನ್ಸ್ ಫಿನಾಮಿನಾ ಟೇಕ್ಸ್ ಪ್ಲೇಸ್ ಆನ್ ದ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್, ಅದನ್ನು ಕೇಳಿದ್ದಾರೆ. ಹಾಗೆ ಇನ್ನೊಂದು, ಇನ್ ಇಂಟರ್ಫರೆನ್ಸ್ there is no loss of energy, there is only redistribution of energy. So due to the interference a pattern of alternate bright and dark bands will be seen. ಹೀಗೆ ಬ್ರೈಟ್ ಬ್ಯಾಂಡ್ ಡಾರ್ಕ್ ಬ್ಯಾಂಡ್ಸ್ ಕಾಣಿಸುತ್ತೆ. ಈ ಬ್ರೈಟ್ ಬ್ಯಾಂಡ್ ಡಾರ್ಕ್ ಬ್ಯಾಂಡ್ಸ್ ತಾನೇ ಇದು, ಬ್ರೈಟ್ ಅಂಡ್ ಡಾರ್ಕ್ ಬ್ಯಾಂಡ್ ಕಾಣಿಸುತ್ತೆ. ಈ ಬ್ಯಾಂಡ್ಸ್ ಅನ್ನು ನಾವು ಇಂಟರ್ಫರೆನ್ಸ್ ಬ್ಯಾಂಡ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲೇ ನೆನಪು ಮಾಡ್ತಾ ಹೋಗ್ತೀನಿ, ಯಾವುದೇ ಎರಡು ಬ್ರೈಟ್ ಬ್ಯಾಂಡ್ಗಳ ಮಧ್ಯೆ ಇರೋ ದೂರ ಹಾಗೆ ಎರಡು ಡಾರ್ಕ್ ಬ್ಯಾಂಡ್ಗಳ ಮಧ್ಯೆ ಇರೋ ದೂರ ಯಾವಾಗಲೂ ಒಂದೇ ಆಗಿರುತ್ತೆ. ಆ ದೂರವನ್ನೇ ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಡಬ್ಲ್ಯೂ ಬರೀತೀವಿ, ಕೆಲವು ಕಡೆ ಬೀಟಾ ಬರೀತಾರೆ, ಕೆಲವು ಕಡೆ ಆಲ್ಫಾ ಬರೀತಾರೆ, ವಿಚ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಆಗುತ್ತೆ. ಇಲ್ಲೇ ನೆನಪು ಮಾಡಿದೆ ಇಕ್ವೇಶನ್, ಪದೇ ಪದೇ ಪದಗಳು ಕೇಳ್ತಾ ಇರಲಿ ಅಂತ, ಮುಂದೆ ಡಿರೈವ್ ಮಾಡ್ಕೊಳ್ಳೋದಲ್ವಾ ಅದು. ಸೊ ಈಗ ನೋಡಿ, on the basis of formation of bright band and dark bands, interference is divided into two types: constructive interference and destructive interference. ಸೊ ಎರಡು ಪದಗಳು ಬೇಕು. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಅಥವಾ ಫಾರ್ಮೇಷನ್ ಆಫ್ ಬ್ರೈಟ್ ಬ್ಯಾಂಡ್ ಅಂದರೆ ಏನು ಪದ ಬೇಕು? So bright band or constructive interference takes place when two waves meet at a point in phase. ಎರಡೂ ಗೆರೆಗಳು, ಎರಡೂ ಲೈಟ್ ರೇಗಳು ಒಂದೇ ರೀತಿಯಲ್ಲಿ ಎಲ್ಲೆಲ್ಲಿ ಸೇರ್ತವೋ ಅಲ್ಲೆಲ್ಲ ಬ್ರೈಟ್ ಬ್ಯಾಂಡ್ ಬರುತ್ತೆ ಅಂತ ಅರ್ಥ. ಅದಕ್ಕೆ ಇನ್ ಫೇಸ್ ಆ ವರ್ಡ್ ಬೇಕಾಗುತ್ತೆ ನಮಗೆ. Constructive interference or a bright band is formed at a point when two waves meet at the point in phase ಅಂತ. ಹಾಗೇನೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ ಎರಡು ಅಲೆಗಳು ಒಂದು ಜಾಗದಲ್ಲಿ ವಿರುದ್ಧವಾಗಿ ಸೇರಿದ್ದೇ ಆದರೆ ಆವಾಗ ಡಾರ್ಕ್ ಬ್ಯಾಂಡ್ ಬರುತ್ತೆ. ಅದನ್ನು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಸೊ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆರ್ ಡಾರ್ಕ್ ಬ್ಯಾಂಡ್ಸ್ ಆರ್ ಫಾರ್ಮ್ಡ್ ಅಟ್ ಪಾಯಿಂಟ್ಸ್ ವೇರ್ ಟೂ ವೇವ್ಸ್ ಮೀಟ್ ಔಟ್ ಆಫ್ ಫೇಸ್. ಈ ಎರಡು ಪದಗಳು ಅಲ್ಲಲ್ಲಿ ಬೇಕಾಗ್ತವೆ ನಮಗೆ. ಇನ್ನು ಮುಂದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಿ ಕೋರೆಂಟ್ ಸೋರ್ಸಸ್ ಅನ್ನೋ ಪದ ಬಳಸ್ತೀವಿ ನಾವು, ಎಲ್ಲ ಕಡೆಗೂ ಮುಂದೆ ಬಳಸ್ತೀವಿ. ಕೋಅರೆಂಟ್ ಅಂದರೆ ಒಂದೇ ರೀತಿ ಇರ್ತಕ್ಕಂಥವು ಅಂತ ಅರ್ಥ. ಎಲ್ಲ ವಿಧದಲ್ಲಿ ಒಂದೇ ಥರನಾದ ಬೆಳಕನ್ನು ಕೊಡ್ತಕ್ಕಂಥ ವಸ್ತುಗಳನ್ನು ನಾವು ಕೋರೆಂಟ್ ಸೋರ್ಸಸ್ ಅಂತೀವಿ. ಸೋರ್ಸಸ್ ಆಫ್ ಲೈಟ್ ಗಿವಿಂಗ್ ಔಟ್ ಲೈಟ್ ವೇವ್ಸ್ ಸಿಮಿಲರ್ ಇನ್ ಆಲ್ ರೆಸ್ಪೆಕ್ಟ್. ಇಂಪಾರ್ಟೆಂಟ್ ಪದ ಇದು ನೋಡಿ. ದೇ ಮಸ್ಟ್ ಬಿ ಇನ್ ದ ಸೇಮ್ ಫೇಸ್
or must maintain constant phase difference throughout is called as coherent are called as coherent sources. ಎರಡು ವಸ್ತುಗಳನ್ನು ಕೋರೆಂಟ್ ಸೋರ್ಸ್ ಆಗಿ ಬಳಸೋಕ್ಕಾಗಲ್ಲ. ಎರಡು ಒಂದೇ ರೀತಿ ಇರ್ತಕ್ಕಂಥ ವಸ್ತುಗಳೇ ಆಗಿದ್ರು, ಒಂದೇ ರೀತಿ ಇರ್ತಕ್ಕಂಥ ಬಲ್ಬ್ಗಳಾಗಿದ್ರೂ ಕೂಡ ಎರಡನ್ನು ನಾವು ಕೋರೆಂಟ್ ಅಂತ ಬಳಸೋಕ್ಕೆ ಬರಲ್ಲ. ಯಾಕೆಂದರೆ ಅವೆರಡರ ಮಧ್ಯದಲ್ಲಿ ಫೇಸ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೇನು ಮಾಡ್ತೀವಿ, ಒಂದೇ ವಸ್ತುವನ್ನು ಎರಡಾಗಿ ಡಿವೈಡ್ ಮಾಡ್ಕೊಳ್ತಕ್ಕಂಥ ವಿಧಾನ. ಅದಕ್ಕೆ ಎರಡು ಮೆಥಡನ್ನು ಇದೆ, ನಮಗಿತ್ತು ಮೊದಲೇ, ಇವಾಗಿಲ್ಲ. ಡಿವಿಷನ್ ಆಫ್ ವೇವ್ ಫ್ರಂಟ್ ಅಂತ ಒಂದು, ಇನ್ನೊಂದು ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್ ಅಂತ. ಸೊ ಡಿವಿಷನ್ ಆಫ್ ವೇವ್ ಫ್ರಂಟಲ್ಲಿ ಒಂದು ಅಲೆಯನ್ನು ಎರಡು ಅಲೆಗಳನ್ನಾಗಿ ಮಾಡ್ಕೋತೀವಿ. ಹೇಗೆ, ಅದು ರಿಫ್ಲೆಕ್ಷನ್ ಆಗಿರ್ಬೋದು, ಅದು ಡಿಫ್ರಾಕ್ಷನ್ ಆಗಿರ್ಬೋದು, ಈ ರೀತಿಯಲ್ಲಿ ರಿಫ್ರಾಕ್ಷನ್ ಆಗಿರ್ಬೋದು. ಹೀಗೆ ಒಂದನ್ನು ಎರಡಾಗಿ ಡಿವೈಡ್ ಮಾಡಿ ಅವೆರಡು ಒಂದೇ ರೀತಿ ಸಿಗೋದ್ರಿಂದ ನಮಗೆ ಅವನ್ನ ಕೋರೆಂಟ್ ಸೋರ್ಸಸ್ ಅಂತೀವಿ. ಅದೇ ಪ್ರಿನ್ಸಿಪಲ್ನ ನಾವಿಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಲ್ಲಿ ಬಳಸ್ಕೋತೀವಿ. ಫ್ರನಲ್ ಬೈಪ್ರಿಸಮ್ ಅಂತ ಬಳಸ್ತೀವಿ ಮುಂದೆ ಡಿಗ್ರಿಗೆ ಹೋದರೆ. ಹಾಗೆ ಲಾಯ್ಡ್ ಮಿರರ್ ಅಂತ ಬಳಸ್ತೀವಿ. ನಾವಿಲ್ಲಿ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಿಗೆ ಅದೇ ಪ್ರಿನ್ಸಿಪಲನ್ನು ಬಳಸ್ತೀವಿ. ಇನ್ನೊಂದು ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್ ಅಂತೆ. ಸೊ ಬೆಳಕಿನ ಆಂಪ್ಲಿಟ್ಯೂಡನ್ನು ಅರ್ಧ ಹೊರಗಡೆ ಹೋಗಿ ಅರ್ಧ ಮಾತ್ರ ಸಿಗೋ ರೀತಿ ಮಾಡ್ಕೋತೀವಿ. ಸೊ ಹಾಗೆ ಮತ್ತೆ ಬರ್ತಕ್ಕಂಥ ವೇವ್ಸನ್ನು ಸೂಪರ್ ಇಂಪೋಸ್ ಮಾಡಿ ಇಂಟರ್ಫರೆನ್ಸ್ ಬರುತ್ತೆ. ಸೊ ಅದನ್ನು ನ್ಯೂಟನ್ಸ್ ರಿಂಗಲ್ಲಿ ಬಳಸ್ತೀವಿ. ಹೀಗೆ ಸೋಡಿಯಂ ಲ್ಯಾಂಪ್, ಬೀದಿ ದೀಪವನ್ನು ಸೂಕ್ಷ್ಮ ಗಮನಿಸಿದರೆ ಒಂದು ಸೋಡಿಯಂ ಲೈಟು ನೇರವಾಗಿ ಬರುತ್ತೆ, ಇನ್ನೊಂದು ಅದರ ರಿಫ್ಲೆಕ್ಟರ್ಗೆ ಹೊಡೆದು ಬರುತ್ತೆ. ನೋಡಿ, ಸೂಕ್ಷ್ಮ ಗಮನಿಸಿ, ಈ ಥರ ರಿಂಗ್ ಕಾಣಿಸುತ್ತೆ ಆ ಲೈಟಿನ ಸುತ್ತಲ್ಲಿ, ಅದು ನ್ಯೂಟನ್ಸ್ ರಿಂಗ್. ಇದು ಡಿವಿಷನ್ ಆಫ್ ಆಂಪ್ಲಿಟ್ಯೂಡಿಂದ ಆಗ್ತಕ್ಕಂಥದ್ದು. ಇದೇ ಥರ ಏರ್ ವೆಡ್ಜ್ ಅಂತೀವಿ. ಎರಡು ಪ್ಲಾಸ್ಟಿಕ್ ಶೀಟ್ ಇರ್ಬೋದು, ಎರಡು ತಿನ್ನ ಬಟ್ಟೆಗಳನ್ನು ಒಂದಕ್ಕೊಂದು ಅಕ್ಕಪಕ್ಕ ಹಿಡಿದು ನೋಡಿದರೆ ಆ ಬ್ಯಾಂಡ್ಸ್ ಮೂವ್ ಆಗೋದು ಗೊತ್ತಾಗುತ್ತೆ ನಮಗೆ. ಅಲ್ಲಿ ಕೂಡ ಬ್ರೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್ಸ್ ಬರುತ್ತೆ, ಹೀಗೆ ಕಂಟಿನ್ಯೂಯಸ್ ಆಗಿ ಬರ್ತಾ ಹೋಗುತ್ತೆ. ಅದನ್ನು ಏರ್ ವೆಡ್ಜ್ ಅಂತೀವಿ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸಿಗೆ ಕಂಡೀಷನ್ಸ್ ಬೇಕು. ಎಲ್ಲ ಕಡೆ ಬಳಕೆ ಮಾಡ್ಕೋತೀವಿ, ಆ ಕಂಡೀಷನ್ಸ್ ಬೇಕು ನಮಗೆ. ಸೊ ಎರಡು ಅಲೆಗಳಿದ್ದಿದ್ದೇ ಆದರೆ ಅವುಗಳ ಆಂಪ್ಲಿಟ್ಯೂಡ್ A1 A2 ಇದ್ದಿದ್ದೇ ಆದರೆ, ಸೊ ಈಗ ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಥವಾ ಬ್ರೈಟ್ ಬ್ಯಾಂಡ್ಗೆ ಕಂಡೀಷನ್ಸ್ ಇಂಪಾರ್ಟೆಂಟ್. ಒಂದನೇದು, ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್ ಮಸ್ಟ್ ಬಿ ಈಕ್ವಲ್ ಟು 2n pi ಅಂತೀವಿ. Phase difference between the waves must be equal to 2n pi, where n is an integer having value 0, 1, 2, 3, etc. ಆಗುತ್ತೆ. ಹಾಗೇನೆ ಪಾತ್ ಡಿಫರೆನ್ಸ್ ಆದರೆ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಇದು n ಲ್ಯಾಂಬ್ಡಾ ಆಗುತ್ತೆ, ವೇರ್ ಅಗೇನ್ n ಈಸ್ ಅನ್ ಇಂಟೀಜರ್ ಹ್ಯಾವಿಂಗ್ ದ ವ್ಯಾಲ್ಯೂಸ್ ಫ್ರಮ್ 0, 1, 2, 3 ಆಗುತ್ತೆ. ಇವೆರಡು ಇಂಪಾರ್ಟೆಂಟ್ ಕಂಡೀಷನ್ಗಳು ಎಲ್ಲ ಕಡೆಗೂ ಬಳಕೆ ಆಗುತ್ತೆ, ನಮಗೆ ಬೇಕಾಗುತ್ತೆ. ಸೊ ಫೈ ಈಸ್ ಈಕ್ವಲ್ ಟು 2n pi ಆ್ಯಂಡ್ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ ಆಗುತ್ತೆ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಥವಾ ಡಾರ್ಕ್ ಬ್ಯಾಂಡ್ಗಾದರೆ ಒಂದನೇದು, ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೇವ್ಸ್ ಮಸ್ಟ್ ಬಿ ಈಕ್ವಲ್ ಟು 2n + 1 ಇಂಟು ಪೈ ಆಗುತ್ತೆ. ಆ್ಯಂಡ್ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 2n + 1 ಇಂಟು λ/2 ಆಗುತ್ತೆ. ಇಲ್ಲಾದರೆ ಈವನ್ ಮಲ್ಟಿಪಲ್ ತಾನೇ ಇದೆ. n ಆದರೆ ಏನಾಗುತ್ತೆ, n ಈಸ್ ಈಕ್ವಲ್ ಟು 0, 0 ಆದರೆ 0 ಆಯಿತು, 1 ಆದರೆ 2 pi ಆಗುತ್ತೆ, 2 ಆದರೆ 4 pi ಆಗುತ್ತೆ. ಸೊ ಈವನ್ ಮಲ್ಟಿಪಲ್ ಆಫ್ ಪೈ ಆಗುತ್ತೆ. ಇಲ್ಲಾದರೆ ಎಲ್ಲ ನಂಬರ್ ಸಿಗುತ್ತೆ ನಮಗೆ. ಇಲ್ಲಾದರೆ ಆಡ್ ಮಲ್ಟಿಪಲ್ ಆಗುತ್ತೆ. ನೋಡಿ, n ಈಸ್ ಈಕ್ವಲ್ ಟು 0 ಆದರೆ ಪೈ ಆಗುತ್ತೆ, n ಈಸ್ ಈಕ್ವಲ್ ಟು 1 ಆದರೆ 3 pi ಆಗುತ್ತೆ, 5 pi, 7 pi, ಎಕ್ಸೆಟ್ರಾ. ಅವೆರಡು ಪದಗಳು ಬೇಕಾಗುತ್ತೆ ಅಲ್ಲಲ್ಲಿ ನಮಗೆ. ಸೊ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದ ಫೇಸ್ ಡಿಫರೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಫೈ ಈಸ್ ಈಕ್ವಲ್ ಟು 2n pi, ವೇರ್ n ಈಸ್ ಈಕ್ವಲ್ ಟು 0, 1, 2, 3 ಎಕ್ಸೆಟ್ರಾ. ಅಥವಾ
ಫೇಸ್ ಡಿಫರೆನ್ಸ್ ಮಸ್ಟ್ ಬಿ ಇಂಟಗ್ರಲ್ ಮಲ್ಟಿಪಲ್ ಆಫ್ ಪೈ ತಾನೇ ಇದು ಬೇಕಾಗಿದೆ. ಈವನ್ ಮಲ್ಟಿಪಲ್ ಆಫ್ ಪೈ ಆಗಬೇಕು ಇಂಟಗ್ರಲ್. ಈವನ್ ಮಲ್ಟಿಪಲ್ ಆಫ್ ಪೈ n ಈಸ್ ಈಕ್ವಲ್ ಟು 0 ಆದರೆ 0, n ಈಸ್ ಈಕ್ವಲ್ ಟು 1 ಆದರೆ 2 ಪೈ, n ಈಸ್ ಈಕ್ವಲ್ ಟು 2 ಆದರೆ 4 ಪೈ, n ಈಸ್ ಈಕ್ವಲ್ ಟು 2 ಆದರೆ 6 ಪೈ ಎಕ್ಸೆಟ್ರಾ ಆಗುತ್ತೆ. ಅಥವಾ ನೆನಪು ಮಾಡ್ತೀನಿ, 5 ಈಸ್ ಈಕ್ವಲ್ ಟು 0, 2 ಪೈ, 4 ಪೈ, 6 ಪೈ ಎಕ್ಸೆಟ್ರಾ ಆಗುತ್ತೆ. ಹಾಗೆಯೇ ಇಲ್ಲಿ n ಬೆಲೆ ಕೊಟ್ಟಾಗ ಏನಾಗುತ್ತೆ, ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ ಎಕ್ಸೆಟ್ರಾ ಆಗುತ್ತೆ. ಇಲ್ಲಾದರೆ ಏನಾಗುತ್ತೆ, ಡಾರ್ಕ್ ಬ್ಯಾಂಡ್ಗೆ n ಈಸ್ ಈಕ್ವಲ್ ಟು 0, 1, 2, 3 ಎಕ್ಸೆಟ್ರಾ ಆಗುತ್ತೆ. ಸೊ n ಈಸ್ ಈಕ್ವಲ್ ಟು 0 ಆದರೆ ಪೈ ಆಗುತ್ತೆ, n ಈಸ್ ಈಕ್ವಲ್ ಟು 1 ಆದರೆ 3 ಪೈ ಆಗುತ್ತೆ. ಪೈ, 3 ಪೈ, 5 ಪೈ, 7 ಪೈ ಎಕ್ಸೆಟ್ರಾ ಆಗುತ್ತೆ. ಇಲ್ಲೇನಾಗುತ್ತೆ ನೋಡಿ, 0 ಆದರೆ ಲ್ಯಾಂಬ್ಡಾ ಬೈ 2, 3 ಲ್ಯಾಂಬ್ಡಾ ಬೈ 2, 5 ಲ್ಯಾಂಬ್ಡಾ ಬೈ 2 ಎಕ್ಸೆಟ್ರಾ ಆಗುತ್ತೆ. ಸೊ ಇವೆರಡು ಪದಗಳು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಡಾರ್ಕ್ ಬ್ಯಾಂಡ್ಗೆ ನೋಡಿ ಏನಾಗುತ್ತೆ, ಇದು ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಆದರೆ ಮತ್ತೆ ಫಸ್ಟ್ ಡಾರ್ಕ್ ಬ್ರೈಟ್ ಬ್ಯಾಂಡ್, ಸೆಕೆಂಡ್ ಬ್ರೈಟ್ ಬ್ಯಾಂಡ್, ಥರ್ಡ್ ಬ್ರೈಟ್ ಬ್ಯಾಂಡ್. ಇದು 0 ಇದ್ದಾಗ, ಇದು 1 ಇದ್ದಾಗ, ಇದು 2 ಇದ್ದಾಗ, ಇದು 3 ಇದ್ದಾಗ. ಅದೇ ಡಾರ್ಕ್ ಬ್ಯಾಂಡ್ಗೆ ಏನಾಗುತ್ತೆ ನೋಡಿ, n ಈಸ್ ಈಕ್ವಲ್ ಟು 0 ಇದ್ದರೆ 1ನೇ ಡಾರ್ಕ್ ಬ್ಯಾಂಡ್ ಆಗುತ್ತೆ, n ಈಸ್ ಈಕ್ವಲ್ ಟು 1 ಆದರೆ 2ನೇ ಡಾರ್ಕ್ ಬ್ಯಾಂಡ್ ಆಗುತ್ತೆ. ಲೆಕ್ಕ ಮಾಡುವಾಗ ನೆನಪು ಮಾಡ್ಕೋಬೇಕು. ಸೊ ಏನು 5ನೇ ಬ್ಯಾಂಡ್ ಅಂತ ಕೊಟ್ಟರೆ n ಬೆಲೆ ಏನು ಹಾಕ್ಬೇಕು, ಅವಾಗ 4 ಹಾಕ್ಕೋಬೇಕು ಲೆಕ್ಕ ಮಾಡುವಾಗ. ಸೊ ಏನು ಬೆಲೆ ಕೊಟ್ಟಿರ್ತಾರೋ ಬ್ಯಾಂಡ್ ನಂಬರ್, ಅದಕ್ಕಿಂತ ಒಂದು n ಬೆಲೆ ಕಡಿಮೆ ಬರ್ಕೋಬೇಕು ಲೆಕ್ಕ ಮಾಡುವಾಗ. ಈ ಫಾರ್ಮುಲಾ ಬರ್ಕೊಂಡಿದ್ದೆ ಆದರೆ ಅದಕ್ಕೆ ಸಬ್ಸ್ಟಿಟ್ಯೂಟನ್ನು ಮುಂದೆ ಕ್ವಶನ್ ಆನ್ಸರ್ ಮಾಡುವಾಗ ಅಲ್ಲಿ ಡಿಸ್ಕಸ್ ಮಾಡಬೇಕಾ, ನೆನಪು ಮಾಡ್ತೀನಿ. ಬಟ್ ಇದು ಡಿರೈವ್ಡ್ ಫಾರ್ಮುಲಾ ಈ ರೀತಿಯಲ್ಲೇ ಇರಬೇಕು ಅಂತ ಅರ್ಥ. ಸೊ ಇವೆರಡು ಇಂಪಾರ್ಟೆಂಟ್ ಕಂಡೀಷನ್ಸ್ ನಮಗೆ. ಇನ್ನು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮತ್ತು ರಿಸಲ್ಟೆಂಟ್ ಇಂಟೆನ್ಸಿಟಿಗೆ ಸೊ ಆರ್ ಈಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ, ರೂಟ್ ಆಫ್ a1 ಸ್ಕ್ವಯರ್ ಪ್ಲಸ್ a2 ಸ್ಕ್ವಯರ್ ಪ್ಲಸ್ 2a1 a2 ಕಾಸ್ ತೀಟಾ ಅಥವಾ ಕಾಸ್ ಫೈ ಆಗುತ್ತೆ, ಅಥವಾ ಕಾಸ್ ಡೆಲ್ಟಾ ಆಗುತ್ತೆ. ಏನು ಬರ್ಕೊಂಡ್ರು ಸರಿನೇ ಅದು. ಸೊ a1 a2 ಅಂದರೆ ಆಂಪ್ಲಿಟ್ಯೂಡ್ ಆಫ್ ದ ಇಂಡಿವಿಜುವಲ್ ವೇವ್ಸ್ ಆಗುತ್ತೆ, ಡೆಲ್ಟಾ ಅಂದರೆ ಎರಡರ ಮಧ್ಯೆ ಇರ್ತಕ್ಕಂಥ ಫೇಸ್ ಡಿಫರೆನ್ಸ್ ಆಗುತ್ತೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ಆದರೆ ಏನಾಗುತ್ತೆ ನೋಡಿ, I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಇಂಟು ಕಾಸ್ ಡೆಲ್ಟಾ ಆಗುತ್ತೆ. ಸೊ ಎರಡೂ ಫಾರ್ಮುಲೆಗಳು ಭಾಳ ಕಡೆ ಉಪಯೋಗಕ್ಕೆ ಬರ್ತಾವೆ ನಮಗೆ. ಹಾಗೆ ಇನ್ನೊಂದು ನೆನಪಾಗಬೇಕು, I ಈಸ್ ಪ್ರಪೋರ್ಷನಲ್ ಟು ಒಮೆಗಾ, ಪ್ರಪೋರ್ಷನಲ್ ಟು a ಸ್ಕ್ವಯರ್. ಇಲ್ಲಿ ಒಮೆಗಾ ಅಂದರೆ ವಿಡ್ತ್ ಆಫ್ ದ ಸ್ಲಿಟ್ ಆಗುತ್ತೆ, ಅಥವಾ W ಅಂತ ಕರ್ಕೊಳ್ಳಿ ಸುಲಭ ನೆನಪಿಟ್ಕೊಳ್ಳೋಕ್ಕೆ, ವಿಡ್ತ್ ಆಫ್ ದ ಸ್ಲಿಟ್ ಆಗುತ್ತೆ. ಸೊ ಇಂಟೆನ್ಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿಡ್ತ್ ಆಫ್ ದ ಸ್ಲಿಟ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ದ ಆಂಪ್ಲಿಟ್ಯೂಡ್ ಆಗುತ್ತೆ. ಸ್ಕ್ವಯರ್ ಆಫ್ ದ ಆಂಪ್ಲಿಟ್ಯೂಡ್ ಇದು ಹೆಚ್ಚು ಕಡೆ ಲೆಕ್ಕ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಐಮ್ಯಾಕ್ಸ್ ಟು ಐ ಮಿನಿಮಾ ರೇಷ್ಯೂಗೆ ಮಾಡ್ಕೊಂಡಿದ್ದೀವಿ, ಇದೊಂದು ಹೆಚ್ಚು ಉಪಯೋಗ ಬರ್ತಕ್ಕಂಥದ್ದು. ಐ ಮ್ಯಾಕ್ಸ್ ಟು ಐ ಮಿನಿಮಾ, ಐ ಮ್ಯಾಕ್ಸ್ ಟು ಐ ಮಿನಿಮಾ ಈಸ್ ಈಕ್ವಲ್ ಟು a1 ಪ್ಲಸ್ a2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ a1 ಮೈನಸ್ a2 ಹೋಲ್ ಸ್ಕ್ವಯರ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ರೂಟ್ ಆಫ್ I1 ಪ್ಲಸ್ ರೂಟ್ I2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ I1 ಮೈನಸ್ ರೂಟ್ I2 ಹೋಲ್ ಸ್ಕ್ವಯರ್. ಇದನ್ನು ವಿಡ್ತಲ್ಲಿ ಕೂಡ ಬರೀಬೋದಂತ ಆಯ್ತಲ್ಲ, W1 ಪ್ಲಸ್ ರೂಟ್ W2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ W1 ಮೈನಸ್ ರೂಟ್ W2 ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಸೊ ಹೀಗೆ ಐ ಮ್ಯಾಕ್ಸ್ ಟು ಹೆಚ್ಚು ಉಪಯೋಗ ಬರೋದು ಈ ಫಾರ್ಮುಲಾ ನಮಗೆ. ಐ ಮ್ಯಾಕ್ಸ್ ಟು ಐ ಮಿನಿಮಾ ಈಸ್ ಈಕ್ವಲ್ ಟು a1 ಪ್ಲಸ್ a2 ಹೋಲ್ ಸ್ಕ್ವಯರ್ ಬೈ a1 ಮೈನಸ್ a2 ಹೋಲ್ ಸ್ಕ್ವಯರ್. ಇದು ಆಂಪ್ಲಿಟ್ಯೂಡಲ್ಲಿ ಕೊಟ್ಟರೆ, ಇಂಟೆನ್ಸಿಟಿಯಲ್ಲಿ ಕೊಟ್ಟರೆ ರೂಟ್ I1 ಪ್ಲಸ್ ರೂಟ್ I2 ಹೋಲ್ ಸ್ಕ್ವಯರ್ ಬೈ ರೂಟ್ I1 ಮೈನಸ್ ರೂಟ್ I2 ಹೋಲ್ ಸ್ಕ್ವಯರ್. ಅದನ್ನು ವಿಡ್ತ್ ಆಫ್ ದ ಸ್ಲಿಟ್ಟಲ್ಲಿ ಅಪ್ರೂಪ ಅದು 2-3 ಸರಿ ಕೇಳಿದ್ದಾರೆ.
ಸೊ ವಿಡ್ತ್ ಆಫ್ ದ ಸ್ಲಿಟ್ಟಲ್ಲಿ ಕೇಳಿದ್ದೆ ಆದರೆ √W1 ಪ್ಲಸ್ √W2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ √W1 ಮೈನಸ್ √W2 ಹೋಲ್ ಸ್ಕ್ವೇರ್ ಆಗುತ್ತೆ. ಅದು ಕೋರೆಂಟ್ ಸೋರ್ಸಸ್ ಆಗಿದ್ದಾರೆ. ಕೋರೆಂಟ್ ಸೋರ್ಸಸ್ ಆಗಿದ್ರೆ A1 ಈಸ್ ಈಕ್ವಲ್ ಟು A2 ಈಸ್ ಈಕ್ವಲ್ ಟು A ಆಗುತ್ತೆ. I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು I ಆಗುತ್ತೆ. ಅವಾಗ ಇಕ್ವೇಶನ್ ಏನಾಗುತ್ತೆ ನೋಡಿ, I max ಬೈ I minima ಈಸ್ ಈಕ್ವಲ್ ಟು ಇಲ್ಲಿ A ಪ್ಲಸ್ A ಇರೋದ್ರಿಂದ 4A² ಉಳಿಯುತ್ತೆ. ಇಲ್ಲೇನಾಗತ್ತೆ ನೋಡಿ, ವಿಚ್ ಈಸ್ ಈಕ್ವಲ್ ಟು 4I ಆಗುತ್ತೆ. ಸೊ ಇಲ್ಲಿ ನೆನಪು ಮಾಡ್ಕೋಬೇಕಾಗಿದ್ದೆಷ್ಟೇ, A ಪ್ಲಸ್ A ಅಥವಾ I ಪ್ಲಸ್ I 2I ಬರೋ ಬದಲಿ 4I:1 ಬರುತ್ತೆ. ಇದು 4I:1 ಬರೆದ್ರೆ ಏನರ್ಥ, ದೇರ್ ಈಸ್ ನೋ ಲಾಸ್ ಆಫ್ ಎನರ್ಜಿ, ದೇರ್ ಈಸ್ ಓನ್ಲಿ ರೀಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅಂತ ಅರ್ಥ ಅದು.